ಕೆಲವರಿಗೆ ಬಾಯಿಗೆ ಸಿಕ್ಕಿದ್ದು ಹಾಕ್ಕೊಳ್ಳೋ ಚಪಲ. ಏನಂದರೆ ಯಾರು ಸಾಧನೆ ಮಾಡಲಿಕ್ಕೆ ಹೋಗಿದ್ದಾರೆ, ದೇವರನ್ನು ಕುರಿತು ಆರಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ, ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ, ಅವರು ಗೆಲ್ಲಬೇಕಾದ್ದು ಬಾಯನ್ನು ಅಂದರೆ ಬಾಯೊಳಗಿರೋ ನಾಲ್ಗೆನ ಅಂದರೆ ರಸವನ್ನು ಗೆದ್ದರೆ ಎಲ್ಲವನ್ನು ಗೆದ್ದ ಹಾಗೆ. ಯಾರಿಗೆ ಬಾಯಿ ಚಪಲ ಇದೆ, ಯಾರಿಗೆ ಗೆದ್ದ ತಕ್ಷಣ ತಿನ್ನುವ ಕುಡಿಯುವ ಬಯಕೆ ಇದೆ, ಅವ್ರ ಜೀವನದಲ್ಲಿ ಯಾವ ಸಾಧನೆ ಮಾಡಲಿಕ್ಕಾಗಲ್ಲ. ದಾಸರಂತಾರೆ, ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ. ನಾಲಿಗೆ ಚಪಲದಿಂದಾಗಿ, ತಿನ್ನುವ ಕುಡಿಯುವ ಬಯಕೆಯಿಂದಾಗಿ ನಾವು ಜೀವನದಲ್ಲಿ ಸಂಸಾರ ಸಾಗರ ದಾಟುವ ಪ್ರಯತ್ನ, ಸಾಧನೆ, ಹಾರಾಟ ಮಾಡಲೇ ಇಲ್ಲ. ಯಾರಿಗೆ ಸಾಧನೆ ಮಾಡಬೇಕು ಅಂತ ಅನಿಸಿದೆ ಅವರು ಮೊದಲು ಗೆಲ್ಲಬೇಕಾದ್ದು ನಾಲಿಗೆಯನ್ನು. ಏನು ಗೆದ್ದರೂ ಗೆದ್ದಾಗಲ್ಲ. ಎಲ್ಲ ಇಂದ್ರಿಯಗಳು ಉಪಯೋಗ ಮಾಡ್ತಾ 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 ಸವ್ದು ಹೋಗುತ್ತೆ. ಕಣ್ಣು ನೋಡ್ತಾ ನೋಡ್ತಾ ಪೊರೆ ಬರುತ್ತೆ, ಕಿವಿ ಕೇಳ್ತಾ ಕೇಳ್ತಾ ಕಿವಿಡಾಗುತ್ತೆ, ಮಂಡಿ ನಡೀತಾ ನಡೀತಾ ಸವಿಯತ್ತೆ. ತಿಂತ ನಾಲ್ಗೆ ಹೋಯಿತು ಅಂತ ಇಲ್ಲೇ ಇಲ್ಲ. ಆದರೆ ಏನು ರೋಗ ಬಂದರೂ ಡಾಕ್ಟ್ರು ಚೆಕಪ್ ಮಾಡೋದು ಮೊದಲು ನಾಲ್ಗೆನೆ. ಎಲ್ಲ ರೋಗಕ್ಕೂ ಕಾರಣ ಆ ನಾಲ್ಗೆ. ಎಲ್ಲ ರೋಗ ಅಂದರೆ ಈ ಸಂಸಾರ ಅನ್ನುವ ರೋಗ, ದೇವರ ಮರೆವು ಅನ್ನುವ ರೋಗ, ಇದೆಲ್ಲದಕ್ಕೂ ಕಾರಣವಾದದ್ದು ನಾಲಿಗೆ. ಈ ನಾಲಿಗೆಯನ್ನು ಗೆಲ್ಲಿಕ್ಕಾಗಿಯೇ ಎಲ್ಲ ವ್ರತ ನೇಮಗಳು ಭಗವಂತ ಶಾಸ್ತ್ರದಲ್ಲಿ ವಿಧಿ ಮಾಡಿರ್ತಕ್ಕಂಥದ್ದು. ನಾಲಿಗೆಯನ್ನು ಗೆದ್ದ ಅಂದರೆ ಎಲ್ಲವನ್ನೂ ಗೆದ್ದ ಹಾಗೆ. ಎಲ್ಲ ಇಂದ್ರಿಯಗಳಿಗೆ ಮುಪ್ಪು ಬಂದಾಗ ನಾಲಿಗೆಗೆ ಒಳ್ಳೆ ಯೌವನ ಬರುತ್ತೆ. ಡಾಕ್ಟ್ರ್ ಹೇಳ್ತಾರೆ ತಿಂದರೆ ಸಾಯ್ತೀರಾ ಅಂತ. ಆದರೆ ಇವನು ಯಾವ ಎತ್ತರಕ್ಕೆ ಹೋಗಿರ್ತಾನೆ ಅಂದರೆ ಸತ್ರು ಪರವಾಗಿಲ್ಲ ತಿಂದು ಸಾಯ್ತೀನಿ ಅಂತ ಆ ಎತ್ತರಕ್ಕೆ. ಇಡೀ ತನ್ನ ಜೀವನವನ್ನೇ ನಾಲ್ಗೆಗಾಗಿ ಹಾಳು ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ಉತ್ತಮವಾದ ಸಾಧನ ಶರೀರ ತಿನ್ನಲಿಕ್ಕೆ ಉಣ್ಲಿಕ್ಕೆ ಬಂದದ್ದಲ್ಲ. ಜನ್ಮಾಂತರದಲ್ಲಿ ಕುರಿಕೋಳಿ ಕತ್ತೆ ನಾಯಿ ಆದಾಗ ಬೆಕ್ಕ ತಿಂದಾಯಿತು ಉಂಡಾಯಿತು ಎಲ್ಲ ಆಯಿತು. ಇದು ತಿನ್ನಲಿಕ್ಕೆ ಬಂದದ್ದಲ್ಲ, ಸಾಧನೆ ಮಾಡಲಿಕ್ಕೆ ಬಂದಂಥ ಜನ್ಮ ಮಾನವ ಜನ್ಮ. ಅದನ್ನು ತೋರಿಸ್ತಾ ಇದ್ದಾರೆ.